ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಭಾರತೀಯ ರಾಜಕೀಯ ನಕ್ಷೆಯನ್ನೇ ಸಂಪೂರ್ಣ ಬದಲಾಯಿಸುವಂಥ ಯಾರು ಊಹಿಸದ ಅಚ್ಚರಿಯ ಫಲಿತಾಂಶಗಳು ಈ ಬಾರಿ ಬಂದಿವೆ. ಒಂದೆಡೆ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಮ್ಯಾಜಿಕ್ ಮಾಡಿದರೆ, ಇನ್ನೊಂದೆಡೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಕ್ಷರಶಃ ರಾಜಕೀಯ ಭೂಕಂಪ ಸೃಷ್ಟಿಸಿದೆ. ಆದರೆ ಅಸಲಿ ಹೈಡ್ರಾಮಾ ಶುರುವಾಗಿರೋದು ರಿಸಲ್ಟ್ ಬಂದ ನಂತರ. ಹೌದು ಸ್ನೇಹಿತರೆ, ವಿಜಯ್ ಅವರಿಗೆ ತಮಿಳುನಾಡಿನಲ್ಲಿ ಸಿಎಂ ಆಗುವ ಚಾನ್ಸ್ ಇದ್ರೂ ಸರ್ಕಾರ ರಚಿಸಲು ಮೆಜಾರಿಟಿ ಇಲ್ಲ. ಹೀಗಾಗಿ ಇಷ್ಟು ದಿನ ಸ್ಟಾಲಿನ್ ಜೊತೆಗಿದ್ದ ಕಾಂಗ್ರೆಸ್ ಈಗ ವಿಜಯ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ವಿಜಯ್ ಕೂಡ ಕಾಂಗ್ರೆಸ್ಗೆ ಸಚಿವ ಸ್ಥಾನದ ಬಂಪರ್ ಆಫರ್ ನೀಡಿದ್ದಾರೆ. ಇನ್ನೊಂದೆಡೆ ಪಶ್ಚಿಮ ಬಂಗಾಳದಲ್ಲಿ ಹೀನಾಯವಾಗಿ ಸೋತಿದ್ರು ಮಮತಾ ಬ್ಯಾನರ್ಜಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಸ್ಫೋಟಕ ಹೇಳಿಕೆ ನೀಡಿ ಮೋದಿಗೆ ಟೆನ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಜಯ್ ಜೊತೆ ಸರ್ಕಾರ ರಚಿಸಲು ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್ ಏನು? ಕಾಂಗ್ರೆಸ್ಗೆ ಯಾವೆಲ್ಲ ಸಚಿವ ಸ್ಥಾನಗಳು ಸಿಗಲಿವೆ? ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡದಿದ್ರೆ ಸಂವಿಧಾನದ ಪ್ರಕಾರ ಮುಂದೇನಾಗುತ್ತೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ರಾಜಕೀಯ ಹೈಡ್ರಾಮವನ್ನೇ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತಮಿಳುನಾಡಿಗೆ ದಳಪತಿ ವಿಜಯ್ ಸಿಎಂ, ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾ ಕಾಂಗ್ರೆಸ್. ಸ್ನೇಹಿತರೆ, ತಮಿಳುನಾಡು ರಾಜಕೀಯ ಅಂದ್ರೆ ಅಲ್ಲಿ ಡಿಎಂಕೆ ಅಥವಾ ಎಐಎಡಿಎಂಕೆ ಮಾತ್ರ ಅನ್ನೋ ಕಾಲ ಇತ್ತು. ಕಳೆದ 6 ದಶಕಗಳಿಂದ ರಾಜ್ಯದಲ್ಲಿ ಈ 2 ಪಕ್ಷಗಳದ್ದೇ ದರ್ಬಾರು. ಆದರೆ ಈ ಬಾರಿ ಎಲ್ಲವೂ ತಲೆ ಕೆಳಗಾಗಿದೆ. ಸಕ್ರಿಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಟ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಕ್ಷ ತನ್ನ ಮೊದಲ ಚುನಾವಣೆಯಲ್ಲೇ ಭರ್ಜರಿ ಜಯಬೇರಿ ಬಾರಿಸಿ 108 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಎಷ್ಟರ ಮಟ್ಟಿಗೆ ಅಂದರೆ ಸ್ವತಃ ಸಿಎಂ ಎಂಕೆ ಸ್ಟಾಲಿನ್ ಅವರೇ ಟಿವಿಕೆ ಅಭ್ಯರ್ಥಿ ಎದುರು ಸೋಲು ಕಂಡಿದ್ದಾರೆ. ಆದರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. 234 ಸೀಟ್ಗಳ ವಿಧಾನಸಭೆಯಲ್ಲಿ ಸರ್ಕಾರ ರಚಿಸಲು 118 ಸ್ಥಾನಗಳು ಬೇಕು. ಆದರೆ ಟಿವಿಕೆ ಪಕ್ಷಕ್ಕೆ ಮ್ಯಾಜಿಕ್ ನಂಬರ್ ತಲುಪಲು 10 ಸೀಟ್ಗಳ ಕೊರತೆ ಇದೆ. ಈಗ ವಿಜಯ್ ಸಿಎಂ ಆಗಲು ಮೈತ್ರಿ ಅನಿವಾರ್ಯವಾಗಿದೆ. ಇದನ್ನೇ ಕಾಯ್ತಾ ಇದ್ದ ಕಾಂಗ್ರೆಸ್ ಇದೀಗ ಡಿಎಂಕೆ ಮೈತ್ರಿಕೂಟದಿಂದ ಹೊರಬಂದು ತಮ್ಮ 5 ಸೀಟುಗಳನ್ನು ಧಾರೆ ಎರೆಯಲು ಮುಂದಾಗಿದೆ. ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್ ಏನು? ನಿಮಗೆ ಗೊತ್ತಿರಲಿ, ಚುನಾವಣೆಗೆ ಮೊದಲೇ ರಾಹುಲ್ ಗಾಂಧಿ ಅವರು ವಿಜಯ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಉತ್ಸುಕರಾಗಿದ್ರು. ಆದರೆ ಡಿಎಂಕೆ ಜೊತೆಗಿನ ಹಳೆ ದೋಸ್ತಿಯಿಂದಾಗಿ ಅಂದು ಅದು ಸಾಧ್ಯ ಆಗಿರಲಿಲ್ಲ. ಈಗ ಫಲಿತಾಂಶ ಬಂದ ನಂತರ ವಿಜಯ್ ಸರ್ಕಾರ ರಚಿಸಲು ನಮ್ಮ ಬೆಂಬಲ ಕೇಳಿದ್ದಾರೆ. ನಾವು ಡಿಎಂಕೆ ಬದಲು ಜಾತ್ಯತೀತ ಸರ್ಕಾರದ ಪರವಾಗಿರುವ ವಿಜಯ್ ಅವರನ್ನು ಬೆಂಬಲಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಇನ್ನು ವಿಜಯ್ ಕೂಡ ತಮ್ಮ 108 ಶಾಸಕರಲ್ಲಿ ಬಹುತೇಕರು ಹೊಸಬರಾಗಿರೋದ್ರಿಂದ ಅನುಭವಿ ನಾಯಕರ ಅಗತ್ಯ ಇದೆ ಅಂತ ಭಾವಿಸಿದ್ದಾರೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ಗೆ 2 ಕ್ಯಾಬಿನೆಟ್ ಸಚಿವ ಸ್ಥಾನಗಳು ಹಾಗೂ ಇತರ ಸಣ್ಣ ಪಕ್ಷಗಳಿಗೆ ಒಂದೊಂದು ಸಚಿವ ಸ್ಥಾನ ನೀಡಲು ವಿಜಯ್ ಒಪ್ಪಿದ್ದಾರೆ ಎನ್ನಲಾಗಿದೆ. ಒಂದೊಮ್ಮೆ ಈ ಮೈತ್ರಿ ವರ್ಕೌಟ್ ಆಗದಿದ್ರೆ ಅಂತ ವಿಜಯ್ ಆಪ್ತರು ಎಐಎಡಿಎಂಕೆ ನಾಯಕರ ಜೊತೆಗೂ ಬ್ಯಾಕ್ಡೋರ್ ಮಾತುಕತೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ದಳಪತಿ ವಿಜಯ್ ತಮಿಳುನಾಡಿನ ಮುಂದಿನ ಸಿಎಂ ಆಗೋದು ಗ್ಯಾರಂಟಿ. ದೀದಿ ಸ್ಫೋಟಕ ಹೇಳಿಕೆ, ನಾನು ರಾಜೀನಾಮೆ ಕೊಡಲ್ಲ. ಇನ್ನು ಪೂರ್ವ ಭಾರತದ ಕಡೆಗೆ ಬರೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇತಿಹಾಸವನ್ನೇ ಸೃಷ್ಟಿಸಿದೆ. 15 ವರ್ಷಗಳ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಆಡಳಿತಕ್ಕೆ ಬಂಗಾಳದ ಜನ ಬ್ರೇಕ್ ಹಾಕಿದ್ದಾರೆ. 294 ಸೀಟ್ಗಳ ಪೈಕಿ ಬಿಜೆಪಿ ಬರೋಬ್ಬರಿ 207 ಸ್ಥಾನಗಳನ್ನು ಬುಟ್ಟಿಗೆ ಹಾಕೊಂಡಿದ್ದು ಟಿಎಂಸಿ ಕೇವಲ 80 ಸ್ಥಾನಗಳಿಗೆ ಕುಸಿದಿದೆ. ಸ್ವತಃ ಮಮತಾ ಬ್ಯಾನರ್ಜಿಯವರೇ ಭವಾನಿಪುರ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಆದರೆ ಇಲ್ಲಿ ಭಾರಿ ಹೈಡ್ರಾಮಾ ಶುರುವಾಗಿದೆ. ಸೋತ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಮಮತಾ ಬ್ಯಾನರ್ಜಿ, ಈ ಚುನಾವಣೆ ನ್ಯಾಯಯುತವಾಗಿ ನಡೆದಿಲ್ಲ. ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತು ಚುನಾವಣಾ ಆಯೋಗ ಸೇರಿ ಮೋಸ ಮಾಡಿದ್ದಾರೆ. ನಾವೇನು ಸೋತಿಲ್ಲ, ಹಾಗಾಗಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇದು ಮೋದಿ ಹಾಗೂ ಬಿಜೆಪಿ ಪಾಳೆಯದಲ್ಲಿ ತಲ್ಲಣ ಮೂಡಿಸಿದೆ. ದೀದಿ ರಾಜೀನಾಮೆ ಕೊಡದಿದ್ರೆ ಮುಂದೇನು? ಏನ್ ಹೇಳುತ್ತೆ ಸಂವಿಧಾನ? ಸಾಮಾನ್ಯವಾಗಿ ಚುನಾವಣೆ ಸೋತ ತಕ್ಷಣ ಹಾಲಿ ಸಿಎಂ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು. ಆದ್ರೆ ಒಬ್ಬ ಸಿಎಂ ಹಠ ಹಿಡಿದು ರಾಜೀನಾಮೆ ಕೊಡದಿದ್ರೆ ಏನಾಗುತ್ತೆ? ಹೀಗೊಂದು ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಸಂವಿಧಾನದ ಆರ್ಟಿಕಲ್ 164ರ ಪ್ರಕಾರ ಮುಖ್ಯಮಂತ್ರಿಯು ರಾಜ್ಯಪಾಲರ ವಿಶ್ವಾಸ ಇರುವವರೆಗೂ ಮಾತ್ರ ಅಧಿಕಾರದಲ್ಲಿರಬಹುದು. ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡದಿದ್ರೆ ರಾಜ್ಯಪಾಲರು ಅವರನ್ನ ನೇರವಾಗಿ ವಜಾಗೊಳಿಸುವ ಅಧಿಕಾರ ಹೊಂದಿದ್ದಾರೆ. ಇದರ ಜೊತೆಗೆ ಆರ್ಟಿಕಲ್ 172 ಇದರ ಪ್ರಕಾರ ಮೇ 7ರಂದು ಪ್ರಸ್ತುತ ವಿಧಾನಸಭೆಯ 5 ವರ್ಷದ ಅವಧಿ ಮುಗಿಯಲಿದೆ.
ಆನಂತರ ಹಳೆಯ ಸರ್ಕಾರ ಅಸ್ತಿತ್ವ ಕಳೆದುಕೊಳ್ಳಲಿದ್ದು, ರಾಜ್ಯಪಾಲರು ಅತಿ ಹೆಚ್ಚು ಸ್ಥಾನ ಗೆದ್ದಿರುವ ಬಿಜೆಪಿಯನ್ನ ಸರ್ಕಾರ ರಚಿಸಲು ಆಹ್ವಾನಿಸಲೇಬೇಕು. ಒಂದೊಮ್ಮೆ ಗಲಾಟೆ, ಹಿಂಸಾಚಾರ ನಡೆದು ಸರ್ಕಾರ ರಚನೆಯಾಗದಿದ್ರೆ ಕೊನೆಯ ಅಸ್ತ್ರವಾಗಿ ಆರ್ಟಿಕಲ್ 356ರ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, 2026ರ ಈ ಚುನಾವಣೆ ಭಾರತದ ರಾಜಕೀಯದಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತಾನೆ ಹೇಳಬಹುದು. ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳ ಅಂತ್ಯವಾಗಿ ವಿಜಯ್ ಕಾಂಗ್ರೆಸ್ ಯುಗ ಶುರುವಾಗುವ ಲಕ್ಷಣಗಳು ಕಾಣ್ತಿದ್ರೆ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಹಠಮಾರಿ ರಾಜಕಾರಣ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಸ್ನೇಹಿತರೆ, ಎಲ್ಲ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ನಟ ವಿಜಯ್ ತಮಿಳುನಾಡಿನ ಯಶಸ್ವಿ ಸಿಎಂ ಆಗ್ತಾರಾ? ಮಮತಾ ಬ್ಯಾನರ್ಜಿಯ ಈ ನಿರ್ಧಾರ ಸರಿಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.